ಜನಮನಕ್ಕೆ ಮತ್ತೆ ಸ್ವಾಗತ. ಭಾರತೀಯ ಜನತಾ ಪಕ್ಷದ ನಾಯಕ MLC ವೀರಯ್ಯನವರ ಅಕೌಂಟ್ಗೆ ನೇರವಾಗಿ ಟ್ರಕ್ ಆ್ಯಂಡ್ ಟರ್ಮಿನಲ್ಲಿ 3 ಕೋಟಿ ಹಣ ಹೋಗಿದೆ. ಅರೆಸ್ಟ್ ಆದರೂ ಬೇಲ್ ತಗೊಂಡು ಬಂದಿದ್ದಾರೆ. ಬೋವಿ ಹಗರಣ ಆಗಿದೆ. ಎಸ್ ಸರ್, ಪ್ಲೀಸ್ ಟೆಲ್ ಮಿ ಸರ್, ದಯಮಾಡಿ ಸರ್. ನೀವು ಅದನ್ನ ಅವ್ರು ಮಾಡಿದ ಸರಿ ಅಂತ ಮಾಡಬೇಡಿ. ಯಡಿಯೂರಪ್ಪರ ಮೇಲೆ ಫೋಕ್ಸೋ ಕೇಸ್ ಆಗಿದೆ. ಇದು ಕೋರ್ಟಲ್ಲಿ ನಡೀತಾ ಇದೆ. ಕೇಸ್ ಹಾಕಿದ್ದಾರೆ ಕೋರ್ಟಲ್ಲಿ. ಅವ್ರದ್ದು ಕೋರ್ಟಲ್ಲಿ ನಡೀತಿದೆಯಲ್ಲ, ಕೇಸ್ ನಡೀತಿದೆಯಲ್ಲ. ಮತ್ತೆ ನಾನು ಅದನ್ನ ವಾದ ಮಾಡೋದಕ್ಕೆ ಕೇಳಿ ಅದನ್ನ ಮೂವ್ ಮಾಡಲಿ. ನಾನು ಅಹಿಂದ ನಾಯಕರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವರು ರಾಜ್ಯದ ನಾಯಕರು ಒಬ್ಬ CM ಅಧಿಕಾರಕ್ಕೆ ಬಂದಾಗ ಯಾರು ನಮ್ಮ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಮುಖ್ಯಮಂತ್ರಿ ಆದಾಗ ಮಾತ್ರ ಅವ್ರ ಪರವಾಗಿ ನಿಂತ್ಕೊಂತಾರೆ. ಅಹಿಂದ ನಾಯಕರು ಅಂದ್ರೆ ಇವರು ಅಹಿಂದ ಎಲ್ರಿಗೂ ನಾಯಕರಲ್ಲ, ಇವರು ಸಿದ್ದರಾಮಯ್ಯನಿಗೆ ಮಾತ್ರ ನಾಯಕರು. ನಾನು ಒಂದು ಪ್ರಶ್ನೆ, ಅವ್ರ ಲೀಡರ್ ಸರ್, ಅವ್ರ ಲೀಡರ್ ಪರವಾಗಿ ಅವ್ರು ನಿಲ್ದಲ್ಲಿ ಇರ್ತಾರ. ಪಕ್ಷದಲ್ಲಿ ಯಾರು ಇಲ್ವಾ? ಇದೇ ಈಶ್ವರಪ್ಪನಿಗೆ ಸೀಟ್ ಕೊಟ್ಟಿಲ್ಲ, ಅವತ್ತು ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಅಹಿಂದ ಅಂತಿರಲ್ಲ, ಈಶ್ವರಪ್ಪಗೆ ಅನ್ಯಾಯ ಆಯ್ತಲ್ಲ, ಆಗೆಲ್ಲ ಹೋಗಿದ್ರಿ ನಿಮ್ ಚಳುವಳಿ. ಒಂದ್ ನಿಮಿಷ. ಅಹಿಂದ ಚಳುವಳಿ ಅಂದ್ರೆ ಏನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಮುಸಲ್ಮಾನ್, ಅಲ್ಪಸಂಖ್ಯಾತರು ಯಾರು? ಈಶ್ವರಪ್ಪ ಯಾವತ್ತಾದ್ರೂ ಅಲ್ಪಸಂಖ್ಯಾತರು ಪರವಾಗಿದ್ದಾರಾ? ನೀವು OBC ಹೋರಾಟಗಾರ ಅಂತೀರಾ. ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದಾಗ ನೀವು ಎಲ್ಲಿ ಸ್ವಾಮಿ ಕಾಣ್ಲಿಲ್ಲಲ್ಲ? ಯಾಕೆ? ನಾನು ನಿಮ್ಮನ್ನ ನೋಡ್ಲಿಲ್ಲಲ್ಲ ಸರ್, ಟಿಕೆಟ್ ಕೊಡ್ಲಿ ಅವ್ರು ಪ್ರಶ್ನೆ ಅಂತೀರಾ? ನಾನು ಅದನ್ನ ಕೇಳಕ್ ಬಂದಿದ್ದೀನಿ. ನೋಡ್ರಿ, ಈಶ್ವರಪ್ಪ ಒಬ್ಬ OBC ವ್ಯಕ್ತಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆಮೇಲೆ ಅವ್ರು ಗುರುತಿಸ್ಕೊಂಡ್ರಂತ ಪಾರ್ಟಿ ಏನು ಈ ಅಹಿಂದ ವರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಸಿದ್ಧಾಂತಗಳನ್ನು ಹೊಂದಿರತಕ್ಕಂತಹ ಪಾರ್ಟಿ BJP. ಆ BJPಯಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನಾವು ಅವರು ನಮ್ಮ ನಾಯಕರು, ನಮ್ಮ ಲೀಡರ್ ಅಂತ ನಾವ್ ಯಾರು ಒಪ್ಕೊಂಡಿಲ್ಲ. ಈಶ್ವರಪ್ಪನವರು RSS ನಲ್ಲಿ ಒಂಥರ ಗುಲಾಮರ ತರ ನಡೆಸ್ಕೊಂಡ್ರು, ಯೂಸ್ ಅಂಡ್ ಥ್ರೋ ಮಾಡಿ ಬಿಸಾಕಿದ್ರು. ನೋಡಿ, ಅವ್ರು ಹೇಳಿದ ಯಾಕೆ ಹೋರಾಟ ಮಾಡ್ಲಿಲ್ಲ ಯಾಕೆ ಅಂತ ಕಾರಣ ಇಲ್ಲ ಇದು ತಪ್ಪು, ಶುದ್ಧ ತಪ್ಪು. ನೀವು ನಿಮ್ಮ ನಾಯಕರುಗಳು ಸಿದ್ದರಾಮಯ್ಯನ ಒಬ್ಬನ್ನೇ ಇದು ಮಾಡಿದ್ದೀರಾ. ಇಡೀ ಒಬ್ಬ ನೋಡಿ SC ಒಬ್ಬ PSI ಸತ್ತೋದಾಗ ಯಾಕೆ ನೀವು ಹೋರಾಟ ಮಾಡಲಿಲ್ಲ? ದಲಿತರ ಹಣ ಎಷ್ಟೋ ನುಂಗು ನೀರು ಕುಡಿದ್ರು, ನೀವು ಯಾಕೆ ಹೋರಾಟ ಮಾಡಿಲ್ವಾ? 187 ಕೋಟಿ ಒಂದು ಹಗರಣ ಆಯ್ತು, ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡಲಿಲ್ಲ ನೀವು? 187 ಕೋಟಿ ಯಾವುದು? ವಾಲ್ಮೀಕಿ ಹಗರಣ. ಎಲ್ಲರೂ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಇವ್ರಿಗೆ ಗೊತ್ತಿಲ್ಲದ ನಡೀತದ? ಇವರಿಗೆ ಗೊತ್ತಿಲ್ಲದೇನೆ ಯಾವುದೇ ನಡೆಯಲ್ಲ. ನಾಗೇಂದ್ರ ಅವರು ಮತ್ತೆ ಸಿದ್ದರಾಮಯ್ಯನವರು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀವು ಅವಾಗ ಹೋರಾಟ ಮಾಡಲಿಲ್ಲ. ದಲಿತರ ಪರವಾಗಿಲ್ಲ, ಒಬ್ಬ ಹಿಂದುಳಿದ ವರ್ಗದ ನಾಯಕರ ಪರವಾಗಿಲ್ಲ, ಸಿದ್ದರಾಮಯ್ಯನವರಿಗೆ ಮಾತ್ರ ನೀವು ಸೀಮಿತರಾಗಿರೋದು. ಇದನ್ನ ಬಿಟ್ಟು ಮುಂದೆ ನೀವು ಎಲ್ಲ ಅಹಿಂದ ವರ್ಗದ ನಾಯಕರಿಗೆ ನೀವು ಬೆಂಬಲ ಕೊಡಿ. ಎಸ್ ಮೇಡಮ್, ಭ್ರಷ್ಟಾಚಾರ ಯಾರು ಮಾಡಿದ್ರೆ ತಪ್ಪಲ್ಲಮ್ಮ? ಅದು ತಪ್ಪೇ ಸರ್. ಇವಾಗ BJP ಮಾಡಿದ್ರೆ ತಪ್ಪಲ್ವಾ? JDS ಮಾಡಿದ್ರೆ ತಪ್ಪಲ್ವಾ? ಕಾಂಗ್ರೆಸ್ ಮಾಡಿದ್ರೆ ತಪ್ಪಲ್ವಾ? ಪಕ್ಷ ಗೆಲ್ಸಿರ್ತಾನೆ. ಇವಾಗ 4 ವರ್ಷ, 1 ವರ್ಷದಿಂದ ಏನ್ ಮಾಡಿರಿ ಸರ್? 1 ವರ್ಷದಿಂದ ಏನ್ ಮಾಡಿರು? ಎಲ್ಲ ಅವರೆಲ್ಲ ಹಗರಣ ಹೊಡ್ಸ್ಬಿಟ್ಟು ತಪ್ಪು ಅಂತ ಜನಕ್ಕೆ ಹೇಳಿ ಎಲ್ಲ ಗೆದ್ರು ತಾನೆ. ಗೆದ್ದಾಗಿಂದ ಏನ್ ಮಾಡ್ತಾವ್ರೆ? 1 ವರ್ಷ ಆಯ್ತು, 2 ವರ್ಷ ಏನ್ ನಡೀತಾ ಇದೆ ಇವಾಗ? ಎಲ್ಲ ಫ್ರೀ ಅಂದ್ಬಿಟ್ಟು ಏನ್ ನಡೀತಾ ಇದೆ ಸರ್? ಏನು ನಡೀತಾ ಇಲ್ಲ. ಇದು ಭ್ರಷ್ಟರ ವಿರುದ್ಧ ಭ್ರಷ್ಟರ ಹೋರಾಟನ. ಸರ್ಕಾರ ಬರಕ್ ಮುಂಚೆ ಗ್ಯಾರಂಟಿಯನ್ನ ಇಟ್ಕೊಂಡ್ ಬಂದಿದ್ರು. ಇವತ್ತು ಸಿದ್ದರಾಮಯ್ಯ ಚಾಚಾ ಅಂತ ಹೇಳ್ತಿದಾರಲ್ಲ, ಸಮಾವೇಶದಲ್ಲಿ ಬುಕ್ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ. ಅಲ್ಲ, ನೀವು ಅಷ್ಟು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಬುಕ್ ಬಿಡುಗಡೆ ಅವಶ್ಯಕತೆ ಇತ್ತಾ? ಬುಕ್ ಬಿಡುಗಡೆ ಅವಶ್ಯಕತೆ. ಇವ್ರು ಮಾಡಿರೋದೆಲ್ಲ ಹಗರಣ. ಆ ಬುಕ್ ಅಲ್ಲೂ ಕೂಡ ಸ್ಕ್ಯಾಮ್ ಇದೆ. ಈ ರಾಜ್ಯ ಜನತೆ ನೋಡ್ತಿದ್ದಾರೆ. ನಾಲ್ಗೆಗೆ ಮೂಲೆ ಇಲ್ಲ ಅಂತೇಳಿ ಮಾತಾಡ್ತಿರಲ್ಲ. ಬುಕ್ ಬಿಡುಗಡೆ. ಒಬ್ಬ ಪೊಲೀಸ್ ಆಫೀಸರ್ PSIಗೆ ಅನ್ಯಾಯ ಆಗಿದೆ. ರಾಜ್ಯದ ಮುಖ್ಯಮಂತ್ರಿ ಒಂದು ಧ್ವನಿ ಎತ್ತಿಲ್ಲ PSI ಪೊಲೀಸ್ ಆಫೀಸರ್ಗೆ. ರಾಜ್ಯ ಜನತೆಗೆ ನೀವು ಅದಕ್ಕೆ ಮಾಡ್ಕೊಡ್ತೀರಾ? ರಾಜ್ಯ ಜನತೆಗೆ ಏನ್ ರಕ್ಷಣೆ ಕೊಡ್ತಾ ಇದೀರಾ ನೀವು? ಎಲ್ಲ ಹಗರಣ, ಎಲ್ಲ ದಲಿತರ ಸಾವು, SC ಸಾವು. ಬರೀ ವಿರೋಧಿ, ಬರೀ ಭ್ರಷ್ಟ ಸರ್ಕಾರ ಮಾಡ್ತಿದ್ದಾರೆ ಪಕ್ಷ. ಅಹಿಂದ ಹೆಸರಿನಲ್ಲಿ ಇವ್ರನ್ನೆಲ್ಲ ಬಳಸ್ಕೊಂಡು ಸಿದ್ದರಾಮಯ್ಯ ತಮ್ಮ ಭ್ರಷ್ಟಾಚಾರ ಮುಚ್ಚಿಕೊಳ್ಳಕ್ಕೆ ಮಾಡ್ತಿರತಕ್ಕಂಥ ಸಮಾವೇಶ ತಂತ್ರನ 100% ಇದು. ಅಹಿಂದ ವರ್ಗದವ್ರನ್ನೆಲ್ಲ ಬಳಸ್ಕೊಂಡು ಇವರು ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರ ಸಿದ್ದರಾಮಯ್ಯನವರು ಇವತ್ತು ಹೇಳ್ತೀನಿ, ಕಾಂಗ್ರೆಸ್ನವ್ರು ಮಾಡ್ತಾ ಇರೋಂಥ ಭ್ರಷ್ಟಾಚಾರಗಳನ್ನ
ಮುಚ್ಕೊಳ್ಳೋಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಮಾವೇಶಗಳಿದ್ದು ಸಿದ್ದರಾಮಯ್ಯನವರು ಅವ್ರ ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳೋಕೋಸ್ಕರ ಈ ಸಮಾವೇಶಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನಾಂದೋಲನ ಯಾತ್ರೆ ಅಂತೆ, ಈ ಪಾದಯಾತ್ರೆ, ಈಗ ಪಾದಯಾತ್ರೆ ಮಾಡ್ತಾ ಇದೀವಲ್ವಾ, ಪಾದಯಾತ್ರೆಗಿಂತ ಮುಂಚೆ ಒಂದ್ ದಿವಸ ಹೋಗಿ ನೀವು ಜನಾಂದೋಲನ ಅಂತ ಮಾಡ್ತೀರಾ. ನೀವು ತಪ್ಪು ಮಾಡ್ಲಿಲ್ಲ ಅಂದ್ರೆ ನೀವ್ ಯಾಕೆ ಮಾಡ್ಬೇಕಾಗಿತ್ತು ಇದನ್ನ? ಈ ಪಾದಯಾತ್ರೆ ವಿಜೇಂದ್ರ ಅವರ ನಾಯಕತ್ವವನ್ನ ಮತ್ತಷ್ಟು ಶಕ್ತಿ ಕೊಡ್ತಾ ನಾಯಕತ್ವಕ್ಕೆ ಸರ್ 100% ವಿಜಯೇಂದ್ರ ಅವರು ನಮ್ಮ ನಾಯಕರು, ಈ ರಾಜ್ಯದ ಒಬ್ಬ ಬಲಿಷ್ಠ ನಾಯಕರು. ಈ ಪಾದಯಾತ್ರೆಯಿಂದ ಅವರು ಬಲಿಷ್ಠ ನಾಯಕರಾಗಿ ಬೆಳೀತಾ ಇದ್ದಾರೆ. ಇದೇ ಈ ಸಿದ್ದರಾಮಯ್ಯನವರು ಕೆಲವೇ ದಿನಗಳಲ್ಲಿ ಜೈಲಿಗೆ ಹೋಗೋದು ಗ್ಯಾರಂಟಿ, ಹಗರಣಗಳ ಸರಮಾಲೆಯಿಂದ ಈ ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋದು ಗ್ಯಾರಂಟಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತಾರೆ. ಕುಮಾರಸ್ವಾಮಿ ಹೇಳಿದ್ದಾರೆ ಜೈಲಿಗೆ ಕಳಿಸೇ ತೀರ್ತೀನಿ ಅಂತ ಹೇಳಿಲ್ಲ. ನಾವು ಕಾಯ್ತಾನೆ ಇದೀವಿ. ಜೋಬಿಂದ ಪೆನ್ ಡ್ರೈವ್ ತೆಗಿತಾರೆ, ಒಳಗಡೆ ಇಟ್ಕೊಂತಾರೆ. ಆದ್ರೆ ಪೆನ್ ಡ್ರೈವ್ ರಿಲೀಸ್ ಆಯ್ತಲ್ಲ, ರಿಲೀಸ್ ಆದ್ಮೇಲೆ ಅವ್ರ ಕುಟುಂಬನೇ ಆಚೆ ಬಂದ್ಬಿಟ್ಟು ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಪಟ ಬಯಲು ಮಾಡ್ತಾರೆ. ಅವರು ನಮ್ಮ ಡಿ ಕೆ ಶಿವಕುಮಾರ್ ಬೈಲಲ್ಲೇ ನಿಂತವ್ರೆ. ಬಂಡೆ ಮೇಲೆ ಎಲ್ಲಾನು ಬೀಳ್ತಾ ಇದೆ. ಎಲ್ಲ ಏಟ್ಕೊಂಡು ತಡ್ಕೊಳ್ಳೋ ಅಂತ ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅದೇ ಕುಮಾರಸ್ವಾಮಿ ಕಣ್ಣೀರ್ ಸ್ವಾಮಿ 1 ವರ್ಷದಿಂದ ಬಿಜೆಪಿ ಅವ್ರನ್ನ ಬೈದು ಇವತ್ತು ಅದೇ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸವ್ರೆ. ಪ್ರೀತಮ್ ಗೌಡನ್ ಬಗ್ಗೆ ಏನಂತ ಹೇಳಿದ್ರು? ಪಾದಯಾತ್ರೆ ಆರಂಭಕ್ಕೆ ಮುಂಚೆನೆ ಪ್ರೀತಮ್ ಗೌಡ ನಮ್ಮ ಕುಟುಂಬ, ದೇವೇಗೌಡರು ಕುಮಾರಸ್ವಾಮಿ ಕೆಣಕಿದ್ರೆ ನೀವು ಉಳಿಯಲ್ಲ. ದೇವೇಗೌಡರು ಕುಮಾರಸ್ವಾಮಿ ಅವರು ಬರೀ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ಕೊಂಡ್ ಬಂದವ್ರೆ. ಇವತ್ತವರೆಗೂ ಸಿದ್ದರಾಮಯ್ಯ ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಹಾಕಿದ್ ಯಾಕೆ? ಅವರು ಅಹಿಂದ ಜೊತೆ ಹೋದ್ರು ಅಂತ. ಅಹಿಂದಗಳು ಕಂಡ್ರೆ ದೇವೇಗೌಡರಿಗೂ ಆಗಲ್ಲ. ಡಿ ಕೆ ಶಿವಕುಮಾರ್ ಹಲವಾರು ಹಗರಣಗಳು ಕುಮಾರಸ್ವಾಮಿ ಬುಟ್ಟಿಲಿದೆ. ಡಿ ಕೆ ಶಿವಕುಮಾರ್ ಹಗರಣನೇ ಮಾಡಿಲ್ಲ, ಕುಮಾರಸ್ವಾಮಿ ಮಾಡಿರೋ ಅಂತ ಹಗರಣ. ಏನ್ ಸ್ವಾಮಿ, ಪ್ಲೀಸ್ ಜೋಕ್ ಮಾಡ್ಬೇಡಿ, ದಯಮಾಡಿ ತಮಾಷೆ ಮಾಡಬೇಡಿ, ಕೈ ಮುಗಿತು. ಕುಮಾರಸ್ವಾಮಿ ಮಾಡಿರುವಂತ ಹಗರಣಗಳ ದಾಖಲೆಗಳು ದಯಮಾಡಿ ಏನು ಹಗರಣ ಮಾಡಿಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಬೇಡಿ, ದಯಮಾಡಿ ತಮಾಷೆ ಮಾಡಬೇಡಿ. ನೀವು ವಕೀಲರು ಇದ್ರೆ ಆನೆಸ್ಟ್ ಇದ್ದೀರಾ ಪಾಪ ನೀವು ಆನೆಸ್ಟ್ ಈ ತರ ಡಿಪೆಂಡ್ ಮಾಡ್ತಾರೆ. ಹಗರಣ ಅಂದ್ರೆ ಯಾವ್ದು ಹಗರಣ ಅಂತ ತೋರಿಸ್ಬೇಕಲ್ಲ, ದೂರ ಕೊಡ್ಬೇಕಲ್ಲ. ಕುಮಾರಸ್ವಾಮಿ ಅವ್ರ ತರ ಜನ್ಕರ್ ಮೈನಿಂಗ್ ಪ್ರಕರಣದಲ್ಲಿ ಯಾವ ತರ ಇದಕ್ಕೆ ಬೇಲ್ ತಗೊಂಡ್ಬಂದವ್ರ? ಇವತ್ತು ಕೇತ್ಕಾನಹಳ್ಳಿ ಕುಮಾರಸ್ವಾಮಿ ಇದಾರಲ್ಲ, ನಿಮ್ ಜಮೀನಲ್ಲಿ ಚಿನ್ನ ಬೆಳಿತಾರ ಅಂತ ಹೇಳ್ತಾರಲ್ಲ ಸರ್, ಸಿಟಿ ರವಿ ಕುಮಾರ್ ಸರ್, ಅದ್ ಹೆಂಗೆ ಸರ್? ಅದು ಒಂದೇ ಸರಿ 1000 ಕೋಟಿ ಆಗುತ್ತೆ ಸರ್. ನಮಗೂ ಅಲ್ಪ ಸ್ವಲ್ಪ ಜಮೀನಿದೆ, ನಿಮ್ಗೂ ಅದ್ ಹೆಂಗ್ ಇದ್ರೆ ಹೇಳಿ, ನಾವೆಲ್ಲರೂ ಚಿನ್ನ ಬೆಳ್ಕೊಂಡಿದ್ಬಿಡೋಣ. ಇವರು ಕುಮಾರಸ್ವಾಮಿ ಅವರು, ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಕುಟುಂಬ ನೀವ್ ಹೇಳ್ಬೇಕು ಸರ್, ಚಿನ್ನ ಹೆಂಗ್ ಬೆಳೆಯ ಸರ್? ಆಲೂಗಡ್ಡೆ ಬೆಳಿತಾ ಇದ್ವಿ, ಆಲೂಗಡ್ಡೆಯಿಂದ ಅಷ್ಟೊಂದು ದುಡ್ಡು ಮಾಡಿದೀವಿ ಅಂತ ಹೇಳ್ತಾರಲ್ಲ, ನಮಗೂ ಹೇಳ್ಕೊಡ್ಲಿ. ಕೇತ್ಕಾನಹಳ್ಳಿ ಇದೆಯಲ್ಲ, ಕೇತ್ಕಾನಹಳ್ಳಿ ಜಮೀನು ಇವ್ರೇನ್ ಅಫಿಡವಿಟ್ ಅಲ್ಲಿ ಹಾಕೊಂಡಿದಾರಲ್ಲ ಕುಮಾರಸ್ವಾಮಿ ಅವರು, ಅವರ ತಾಯಿಯ ಸಹೋದರಿಯಿಂದ ನನಗೆ ಗಿಫ್ಟ್ ನೀಡ್ ಬಂದು ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ? ಅವ್ರದೇ ದೊಡ್ಡ ಹಗರಣ ಇದೆ, ಅವ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಾರ? ಇವತ್ತು ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಇದ್ದಾರೆ, ಪ್ರತಾಪ್ ಸಿಂಹ ಕುಮಾರಸ್ವಾಮಿ ವಿರುದ್ಧ ಇದ್ದಾರೆ, ಎತ್ತಾಳು ಕುಮಾರಸ್ವಾಮಿ ಅವ್ರ ವಿರುದ್ಧ ಇದ್ದಾರೆ. ಅವರ ಪಕ್ಷದ ಯಾವನ GT ದೇವೇಗೌಡ ಯಾಕೆ ಕಾಣಿಸ್ಕೊಂತ ಇಲ್ಲ ಪಾದಯಾತ್ರೆನಲ್ಲಿ? GT ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ? ಸೊ ಅವರು ಫಲಾನುಭವಿಗಳೇ ಎಲ್ಲ. ಕುಮಾರಸ್ವಾಮಿ ಅವ್ರಿಗೆ ಈ ಭ್ರಷ್ಟಾಚಾರದಲ್ಲಿ ಏನ್ ಸಿಗಾಕೊಂಡಿದ್ದಾರೆ ಅವರಿಗೆ ಇಡಿ, ಈಗ ಕುಮಾರಸ್ವಾಮಿ ಅವರ ಇದನ್ನ ಪ್ರಕರಣಗಳನ್ನ ಇಡಿಗೆ ವಹಿಸ್ಲಿ. ಯಾಕೆ ಇವ್ರು ಇಡಿ ಬೈಕ್ಗೋಸ್ಕರನೇ ಇವತ್ತು ಬಿಜೆಪಿ ಜೊತೆಗೆ ಕೈ ಜೋಡಿಸಿರೋದು. ಚರ್ಚೆ ಕಾವೇರ್ತಿದೆ. ಈ ಕಾವೇರಿಯುವ ಚರ್ಚೆ ನಡುವೆ ಚಿಕ್ಕದೊಂದು ಬ್ರೇಕ್.